ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಮಧು ಅವರು ಬಂದಿದ್ದಾರೆ. ಅವರು ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಮಧು ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ನಮಸ್ಕಾರ. ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ಖಾನಾವಳಿಯಲ್ಲಿ? ಇವತ್ತು ಮಶ್ರೂಮ್ ಉಪಯೋಗಿಸ್ಕೊಂಡು ಮಶ್ರೂಮ್ ಚಿಲ್ಲಿ ಅಂತ ಅಡುಗೆ ಮಾಡ್ತಾ ಇದ್ದೀನಿ. ಓಕೆ, ಮಶ್ರೂಮ್ ಚಿಲ್ಲಿನಾ? ಈ ಮಶ್ರೂಮ್ ಚಿಲ್ಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮಶ್ರೂಮ್ ಬೇಕು, ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ, ಈರುಳ್ಳಿ ಬೇಕು, ಕಾರ್ನ್ಫ್ಲೋರ್, ಈರುಳ್ಳಿ ಹೂವು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾಳು ಮೆಣಸಿನ ಪುಡಿ, ಟೊಮ್ಯಾಟೊ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು, ಕೊತ್ತಂಬರಿ ಸೊಪ್ಪು, ಮೈದಾ. ಇದು ಅಂದ್ರೆ ಯಾವ ತರ, ಡ್ರೈ ತರ ಬರುತ್ತಾ, ಯಾವ ತರ ಇದು ಗ್ರೇವಿ ತರ? ಎರಡು ಥರನೂ ಮಾಡ್ಕೋಬೋದು. ನೀವು ಯಾವ ತರ ಮಾಡ್ತಾ ಇದ್ದೀರಾ? ನಾನು ಸ್ವಲ್ಪ ಸಾಸಿ ಆಗಿ ಮಾಡ್ತಾರೆ, ಸ್ವಲ್ಪ ಗ್ರೇವಿ ತರ ಮಾಡ್ತಾ ಇದ್ದೀನಿ. ತುಂಬಾ ಡ್ರೈ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಅಂತ. ಇವಾಗ ಟೊಮ್ಯಾಟೊ ಪೇಸ್ಟ್ ಯಾವ ತರ ಮಾಡಿದೀರಾ? ಟೊಮ್ಯಾಟೊನ ಬೇಯಿಸ್ಕೊಂಡು ಅದ್ರಲ್ಲಿ ಆದಷ್ಟು ನೀರು ಬೀಜ ಎಲ್ಲ ತೆಗೆದು ಅದನ್ನ ರುಬ್ಕೊಂಡಿದ್ದೀನಿ. ಸೇಮ್ ಅದು ಕೂಡ ಬೇಯಿಸ್ಕೊಂಡು ಬೀಜ ಎಲ್ಲ ತೆಗೆದು ಅದನ್ನ ರುಬ್ಬಿಟ್ಕೊಂಡಿದ್ದೀನಿ. ಶುರು ಮಾಡೋಣಲ್ಲ. ಫಸ್ಟ್ ಏನ್ ಬೇಕೀಗ? ಒಂದು ಬೌಲ್ ಕೊಡಿ, ಒಂದು ಸ್ಪೂನ್ ಕೊಡಿ. ಫಸ್ಟು ಕಾರ್ನ್ಫ್ಲೋರ್ನ ಹಾಕೋಬೇಕು. ಸೊ ಈ ತರ ಎಲ್ಲ ಮನೇಲಿ ಮಾಡ್ತಾ ಇರ್ತೀರಾ? ಏನಾದ್ರು ಮಶ್ರೂಮ್ದೆಲ್ಲ ಐಟಮ್ಸ್ ಎಲ್ಲ? ಮಶ್ರೂಮಲ್ಲಿ ಯೂಶಲಿ ಗ್ರೇವಿ ಮಾಡ್ತೀವಿ, ಪುಲಾವ್ ಮಾಡ್ತೀವಿ. ಗೋಬಿಯಲ್ಲಿ ಗೋಬಿ ಮಂಚೂರಿ ಅಂದ್ರೆ ಈ ತರ ಸ್ನಾಕ್ಸ್ ತರ ಸಾಯಂಕಾಲ ಈ ತರ ಮಂಚೂರಿ ಅಥವಾ ಸಂಡೇಗಳು ಪಕೋಡ, ಬಜ್ಜಿ ಈ ತರ ಎಲ್ಲ ಜಾಸ್ತಿ. ಈಗ ಏನೇನ್ ಹಾಕಿದ್ರಿ ಒಂದ್ಸತಿ ಹೇಳ್ಬಿಡಿ. ಇದರಲ್ಲಿ ಮೈದಾ ಹಾಕೊಂಡಿದ್ದೀನಿ. ಎಷ್ಟು ಚಮಚ ಹಾಕಿದ್ರಿ? ಇದಕ್ಕೆ ಒಂದು 3 ಚಮಚ ಮೈದಾ ಹಾಕೊಂಡ್ರೆ, ಅಲ್ಲ 3 ಚಮಚ ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. ಒಂದು 4 ಚಮಚದಷ್ಟು ಮೈದಾ ಹಾಕೊಂಡಿದ್ದೀನಿ. ಸೊ ಅದೇ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇನ್ನೊಂದು ಸ್ಪೂನ್ ಕೊಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು. ಎಷ್ಟು? 1-2 ಸ್ಪೂನ್ ಹಾಕಿದ್ರಿ ಅಲ್ಲ? 2 ಸ್ಪೂನ್ ಅಷ್ಟು. ಕರಿ ಮೆಣಸಿನ ಕಾಳು ಮೆಣಸು, ಕರಿ ಮೆಣಸು ಎಷ್ಟು ಹಾಕ್ಬೇಕಾಗದು? ಅದು 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಸರಿ. ಉಪ್ಪು ಹಾಕೋಬೇಕು. ಅದಕ್ಕೊಂದು ಹಿಟ್ಟು ರೆಡಿ ಮಾಡೋದಾ ಇದು? ಹೌದು, ಫಸ್ಟ್ ಒಂದು ಹಿಟ್ಟು ತರ ರೆಡಿ ಮಾಡ್ಕೊಂಡು ಬಜ್ಜಿ ಎಲ್ಲ ಮಾಡೋದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಆ ತರ ಒಂದು ಹಿಟ್ಟು ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕು. ಮತ್ತೆ ಯಾರಿಗೆ ಇಷ್ಟ ಇದು? ನಿಮ್ಗೆ ಇಷ್ಟನಾ ಮಶ್ರೂಮ್ ಎಲ್ಲ? ಆಕ್ಚುಲಿ ಮಶ್ರೂಮ್ ಕೂಡ ಆರೋಗ್ಯಕ್ಕೆ ಒಳ್ಳೇದು. ಸ್ವಲ್ಪ ಜನ ಉಪಯೋಗಿಸಲ್ಲ. ನೀವು ಮನೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇದು? ಮನೆಯಲ್ಲಿ ಯಾರಿಗೆ ಇಷ್ಟ ಅಂತ ಇದೆ? ಮಶ್ರೂಮ್ ಎಲ್ಲರಿಗೂ ಇಷ್ಟ. ಸಾಧಾರಣವಾಗಿ ಉಪಯೋಗಿಸ್ತೀವಿ ನಮ್ಮ ಮನೆಯಲ್ಲಿ. ಮತ್ತೆ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅಂದ್ರೆ ಜಾಬ್ ಅಲ್ಲಿ ಇದ್ದೀರಲ್ಲ? ಹೌದು. ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ? MS ರಾಮಯ್ಯ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಪ್ಯೂಟಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತೀನಿ. ಸೊ ಭಾನುವಾರಗಳೆಲ್ಲ ಏನಾದರೂ ಟೈಮ್ ಸಿಕ್ಕಿದಾಗ ಈ ತರದೆಲ್ಲ ಮಾಡ್ತೀರಾ? ಖಂಡಿತ. ರಜೆ ದಿನಗಳಲ್ಲಿ ಮಾಡ್ಕೊಳ್ತೀನಿ. ಇದು ಗಂಟು ಅಂದ್ರೆ ಹೋಗ್ಬೇಕಲ್ವಾ? ನೀಟಾಗಿ ಮಾಡ್ಬೇಕಾ? ಹೇಗೆ ಅದು? ಹೌದು, ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವು ಜಾಸ್ತಿ ನೀರು ಹಾಕೊಂಡು ಕಲ್ಸಕ್ ಟ್ರೈ ಮಾಡಿದಾಗ ಬೇಗ ಗಂಟಾಗ್ಬಿಡುತ್ತೆ. ಸೊ ಅವಾಗ ಹಾಕೊಂಡು ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋಬೇಕು. ಸೊ ಅಡುಗೆ ಬಗ್ಗೆ ಎಲ್ಲ ಆಸಕ್ತಿ ಯಾವಾಗ? ಮುಂಚೆ ಇತ್ತಾ ಅಥವಾ ಮದುವೆ ಆದ್ಮೇಲೆ? ಹೇಗೆ? ಮುಂಚೆಯಿಂದನೂ ಇದೆ. ಅಂದ್ರೆ ಮದ್ವೆಗಿಂತ ಮುಂಚೆನೂ ಎಲ್ಲ ಮಾಡ್ತಾ ಇದ್ರ ಅಡ್ಗೆನಾ? ಹೌದು, ಮಾಡ್ತಾರೆ. ತಾಯಿ ಮನೆಯಲ್ಲಿ ಅಂತ ಹೇಳಿದ್ರೆ ಅವ್ರದ್ದು ಹೆಬ್ಬಾಳ್. ಅಂದ್ರೆ ಅವರು ಇಲ್ಲೇನೆ ಬೆಂಗಳೂರು? ಇಲ್ಲ, ತಂದೆ ಮನೆ ಮೈಸೂರು, ತಾಯಿ ಮನೆ ಹಾಸನ್. ಇರೋದು ಇಲ್ಲಿ? ಹೌದು, ಇರೋದು ಇಲ್ಲಿ. ಅಂದ್ರೆ ಸ್ವಲ್ಪ ನೀರ್ ತರ ಇದೆ, ಹಾಗೇನಾ? ಅದು ಒಂದು ಸ್ವಲ್ಪ ಅದಕ್ಕೆ ಜಸ್ಟ್ ಟಚ್ ಆದ್ರೆ ಸಾಕದು. ಅದು ತುಂಬಾ ಕೋಟಿಂಗ್ ಇರಬೇಕು ಅಂತ. ಹೌದು, ಅಷ್ಟೇ. ಇವಾಗ ನಾವು ಮಶ್ರೂಮ್ಸ್ ಹಾಕೊಳ್ಳೋಣ. ಇದಕ್ಕೆ ನೀರ್ ಸಾಕಾ? ಸಾಕು. ಸೊ ಅಡುಗೆ ಬಗ್ಗೆ ಆಸಕ್ತಿ ಇದೆಯಾ? ಈ ತರ ಎಲ್ಲ ಮಾಡೋದು ಸ್ಪೆಷಲ್ ಆಗಿ? ಅಂದ್ರೆ ನಾನು ಕೇಳೋದು ರೆಗ್ಯುಲರ್ ಅಡುಗೆ ಬಿಟ್ಟು ಹೊಸದಾಗಿ ಏನಾದ್ರು ರೆಸಿಪೀಸ್ ಕಲಿಯೋದಕ್ಕೆ ಎಲ್ಲ ತುಂಬಾ ಇಷ್ಟ. ಮತ್ತೆ ಖಾನಾವಳಿ ನೋಡ್ತೀರಾ? ಖಂಡಿತ ನೋಡ್ತೀವಿ. ಏನಾದರೂ ರೆಸಿಪೀಸ್ ನೋಡಿ ಟ್ರೈ ಮಾಡಿದ್ದು ಅಥವಾ ನಿಮ್ಮ ಮನೆಯಲ್ಲಿ ನೋಡ್ತೀರಾ? ಬೇರೆ ಯಾರಿದ್ದಾರೆ ಮನೆಯಲ್ಲಿ? ಯಾರು ನೋಡ್ತಾರೆ? ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಹಸ್ಬೆಂಡ್ ಇದ್ದಾರೆ, ನನ್ನ ಮಗು ಇದೆ. ಅತ್ತೆನೂ ಫ್ರೀಕ್ವೆಂಟ್ ಆಗಿ ನೋಡ್ತಾ ಇರ್ತಾರೆ.
ಏನೋ ಟ್ರೈ ಮಾಡಿದ್ದೀರಾ ಅಥವಾ ಅತ್ತೆ ಏನೋ ಟ್ರೈ ಮಾಡಿದಾರಾ ರೆಸಿಪೀಸ್ ಯಾವುದಾದ್ರು? ಮಾಡ್ತಾ ಇರ್ತಾರೆ ಏನಾದರೂ ಒಂದು ಹೊಸದು ನೋಡಿದ್ರೆ ಆ ಥರ. ಇದೇನು ಮಾಡ್ಬೇಕೀಗ? ಇವಾಗ ಇದನ್ನ ಎಣ್ಣೆನಲ್ಲಿ ಕರ್ಕೋಬೇಕು. ಸಾಕಾ ಇವಾಗ? ಅದೇ ಥರನೇ ಇರಬೇಕು. ಇದೇ ಥರನೇ ಇರಬೇಕು. ಸ್ವಲ್ಪ ಗಟ್ಟಿ ಆದ್ರೂ ತೊಂದರೆ ಇಲ್ಲ. ಯೂಶಲಿ ಹೋಟೆಲ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಕಲರ್ಸ್ ಹಾಕ್ಬಿಡ್ತಾರೆ. ಸೊ ಇಲ್ಲಿ ನಾವು ಕಲರ್ಸ್ ಏನು ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಅದು ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ಬೇರೆ ಏನು ರೆಡಿಮೇಡು ಕಲರ್ಸು ಸಾಸು ಬೇಡ ಅಂತ ಒಳ್ಳೇದೇ ಎಲ್ಲ ಇಟ್ಕೊಂಡು. ಹೌದು. ಸೊ ಇನ್ನೂ ಅದು ಕರಿಯೋದೊಂದೇ ಬಾಕಿ ಇರೋದಲ್ವಾ? ಇವಾಗ ಎಣ್ಣೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿ ಈಗ ಮಶ್ರೂಮ್ನೆಲ್ಲ ಹಿಟ್ಟಿಗೆ ಕಲ್ಸ್ಕೊಂಡಿದ್ದೀರಾ? ಹೌದು, ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಿ. ಸರಿ, ಈಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಒಂದೊಂದಾಗೆ ಮಶ್ರೂಮ್ನ ಬಿಡೋಣ. ಇದು ಸ್ವಲ್ಪ ನೀರಿರೋದ್ರಿಂದ ಇದರಲ್ಲಿ ಸ್ವಲ್ಪ ಸಿಡ್ದಾಗ ಆಗುತ್ತೆ. ಆವಾಗ ಒಂದೇನಾದರೂ ಮಾಡಿ ಕವರ್ ಮಾಡ್ಕೋಬೋದು. ಮಾಡ್ಲಿಕ್ಕೆ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೋಬೋದು. ಹೌದು. ಕರಿಯೋದಕ್ಕೆ ಇದೆ ಅಲ್ಲ, ಬೇಗನೆ ಬೇಯುತ್ತೆ ಅನ್ಸುತ್ತಲ್ವಾ? ಸ್ವಲ್ಪ ಹಿಡಿಯಲ್ಲ ಇದನ್ನ. ಮಶ್ರೂಮ್ ಯೂಶಲಿ ಸ್ವಲ್ಪ ಬೇಗನೆ ಅದು ತುಂಬಾ ಸಾಫ್ಟ್ ಇರುತ್ತೆ, ಬೇಗನೆ ಬೇಯುತ್ತೆ, ತೊಂದರೆ ಇಲ್ಲ. ಇದು ಒಂದು ಗೋಲ್ಡನ್ ಬ್ರೌನ್ ಆಗ್ಬೇಕಾ ಹೇಗೆ? ಅದು ಗೊತ್ತಾಗುತ್ತೆ. ಇದು ಎಲ್ಲ ಈ ಥರ ಬರ್ತಾ ಇರೋದೆಲ್ಲ ಸ್ಟಾಪ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತೆ. ನಾನೇನು ಕಲರ್ಸ್ ಆ್ಯಡ್ ಮಾಡಿಲ್ವಲ್ಲ, ಸೊ ಅದು ಯೂಶಲಿ ಕಲರ್ ಸ್ವಲ್ಪ ವೈಟ್ ಡಿಶೇ ಇರುತ್ತೆ. ಹೇಳಿದಾಗ ಈಗ ಮಶ್ರೂಮ್ದೆಲ್ಲ ಯೂಶಲಿ ಹೊರಗಡೆ ಹೋಗಿ ತಿಂತಾರೆ ಜನರು. ಹೌದು, ಮನೆಯಲ್ಲಿ ಮಾಡೋದಕ್ಕೆ ಏನೋ ಕಷ್ಟ, ಏನು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ವಿಧಾನ ಕಷ್ಟನೋ ಅಲ್ಲ, ಅವ್ರು ಗೊತ್ತಿರೋದಿಲ್ವೋ ಆ ಥರ ಎಲ್ಲ ಏನೇನೋ ಇರುತ್ತೆ, ಅಥವಾ ಟೈಮ್ ಇರಲ್ಲ. ಅವ್ರು ಅನ್ಕೊಳ್ತಾರೆ ಏನೇನೋ ಸಾಮಾನು ಬೇಕಾಗುತ್ತೆ ಇದಕ್ಕೆ ಅರೇಂಜ್ ಮಾಡಬೇಕು ಅಂತ. ಮನೆಯಲ್ಲಿ ನಮ್ಮ ಸಾಮಾನ್ಯವಾಗಿ ಏನು ಉಪಯೋಗಿಸ್ತೀವಿ ಅದರಲ್ಲೇ ಮಾಡ್ಬೋದು. ನನಗೆ ಅಷ್ಟೇ ಕಾಣ್ತಾ ಇದ್ದೀವಿ, ಏನು ತುಂಬಾ ಇಲ್ಲ. ಕೆಲವರು ಅದೇ ನೀವು ಹೇಳ್ದಂಗೆ ಅದು ಏನೇನೋ ಇರುತ್ತೆ, ನಮ್ಮ ಮನೇಲಿ ಅದಿರಲ್ಲ ಅಂದ್ಬಿಟ್ಟು ಹೊರಗಡೆಗೆ ನೀವು ಹೇಳ್ದಂಗೆ ಆ ಫುಡ್ ಕಲರ್ ಅಂತ ಹಾಕ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಯಾವತ್ತಿದ್ರೂ ನಾವು ಮಾಡಿದಾಗ ನಮಗೊಂದು ಅದು ಕ್ಲೀನ್ ಇದೆ, ನಾವು ಚೆನ್ನಾಗಿ ತೊಳೆದಿದ್ದೀವಿ, ಅದೊಂದು ನಂಬಿಕೆ. ಹೊರಗಡೆ ಹೇಗೆ ಕ್ಲೀನ್ ಮಾಡಿರ್ತಾರೋ ಅದು ನಮಗೆ ಗೊತ್ತಿರೋದಿಲ್ಲ. ಹೌದು. ಮತ್ತೆ ಮಶ್ರೂಮ್ ನಾವು ಆವಾಗಲೂ ಹೇಳಿದಾಗ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕೊಲೆಸ್ಟ್ರಾಲ್, ಪ್ರೋಟೀನ್ ರಿಚ್ ಫುಡ್ ಇದು. ಕೊಲೆಸ್ಟ್ರಾಲ್, ಫ್ಯಾಟ್ ಫ್ರೀ, ಹೌದು, ತುಂಬಾ ಒಳ್ಳೇದು. ಪ್ರೋಟೀನ್ಸ್ ಇರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ತುಂಬಾ ವೆರೈಟಿ ಮಾಡ್ಬೋದು. ಹಾಗೆ ಡೈರೆಕ್ಟ್ ಆಗಿ ಕೂಡ ಹಾಕಿ ಮಾಡ್ಬೋದು. ಅಂದ್ರೆ ನೀವು ಹೇಳಿದ ಬೋಂಡ ತರ. ಇದು ಬೋಂಡಾ ತರ. ಇದನ್ನ ಹಾಗೆ ಕೂಡ ತಿನ್ಬೋದು, ರುಚಿನೂ ಚೆನ್ನಾಗಿರುತ್ತೆ. ಹೌದು. ಚೆನ್ನಾಗಿ ಹೊಂಬಣ್ಣ ಬಂದಿದೆ ಅಲ್ವಾ? ಹೌದು, ಇವಾಗ ತೆಗಿಬೋದು. ಇವಾಗ ಮಶ್ರೂಮ್ ಪೀಸಸ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೀಸಸ್ ಮಾಡ್ಕೋಬೋದು. ದಪ್ಪ ಸೈಜ್ ಬೇಕಂದ್ರೂ ಮಾಡ್ಕೋಬೋದು. ಬೇಯಲ್ಲ ಅನ್ನೋ ಕಾರಣಕ್ಕೆ ಮೀಡಿಯಂ ಸೈಜ್ ಮಾಡ್ಕೊಳ್ತೇನೆ. ಆಯ್ತು, ಆಫ್ ಮಾಡ್ಕೊಂಡ್ರಿ. ಸೊ ಇದಾಯಿತು. ಈಗೇನು ಮಾಡೋದು? ಇವಾಗ ಒಂದು ಪಾನ್ ಥರ ಕೊಡು. ಎಣ್ಣೆ ಏನಾದರೂ ಬೇಕಾ? ಹೌದು, ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕು. ಓಕೆ, ಇದನ್ನ ಮತ್ತೆ ಒಂದ್ಸತಿ ಒಗ್ಗರಣೆ ತರ ಎಲ್ಲ ಹುರ್ಕೊಳ್ಳೋದು? ಹೌದು. ಇದು ಕ್ಯಾಪ್ಸಿಕಮ್ ಮತ್ತೆ ಆನಿಯನ್, ಸ್ಪ್ರಿಂಗ್ ಆನಿಯನ್ ಎಲ್ಲ ಮಾಡ್ಕೊಂಡು ಆಮೇಲೆ ಅದನ್ನ ಮಿಕ್ಸ್ ಮಾಡಿ. ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ? ಎಣ್ಣೆಯಲ್ಲೇ ಕರಿತೀರಾ? ಎಣ್ಣೆಲೇ ಕರಿಯೋದ್ರಿಂದ ಇದೆಲ್ಲ ಸ್ವಲ್ಪ ಫ್ರೈ ಆಗೋಷ್ಟು ಸಾಕು, ಜಾಸ್ತಿ ಬೇಡ. 2-3 ಸ್ಪೂನ್ ಸಾಕು. ಮತ್ತೆ ಇನ್ನೇನು ಹವ್ಯಾಸಗಳಿದೆ ಮತ್ತೆ ನಿಮಗೆ? ಈಗ ಸ್ವಲ್ಪ ಅಂದ್ರೆ ಆಫೀಸಿಗೆ ಹೋಗ್ತೀರಾ, ಮಗು ಇದೆ ಅಂತ ಹೇಳಿದ್ರಿ, ಮಗು ಅಂತ. ಬೇರೆ ಏನಾದರೂ ಹವ್ಯಾಸ ಇದೆಯಾ? ಹಾಬೀಸ್ ಅಂತ? ಹಾಬೀಸ್ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಕುಕ್ ಮಾಡೋದು, ಅದೇ ಇಂಟ್ರೆಸ್ಟ್. ಅದು ತುಂಬಾ ಇಂಟ್ರೆಸ್ಟ್. ಅದು ಬಿಟ್ರೆ ಇನ್ನು ಅಷ್ಟು ಟೈಮ್ ಸಿಗಲ್ಲ ಯಾವುದಕ್ಕೂ, ಇತ್ತೀಚೆಗೆ ಸಿಗ್ತಾ ಇಲ್ಲ. ಮಗು ಚಿಕ್ಕದಿರುವಾಗ ಯೂಶಲಿ ಅಮ್ಮಂದ್ರು ಬಿಸಿನೇ, ನಿಜ. ಹೌದು. ಪ್ಲಸ್ ನೀವು ಕೆಲಸಕ್ಕೂ ಹೋಗೋದ್ರಿಂದ ಜಾಸ್ತಿ ಟೈಮ್. ಮುಂಚೆ ಎಲ್ಲ ನಾವೆಲ್ಸ್ ಓದ್ತಾ ಇದ್ದೆ, ಕನ್ನಡದ್ದು. ತ್ರಿವೇಣಿ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ನಾವೆಲ್ಸ್ ಓದಿದ್ದೀನಿ. ಇವಾಗ ಟೈಮ್ ಯಾವುದಕ್ಕೂ ಆಗ್ತಾ ಇಲ್ಲ ಅಷ್ಟೇ. ಎಣ್ಣೆ ಬಿಸಿ ಆದರೆ ಏನು ಹಾಕ್ತೀರಾ? ಹೌದು, ಫಸ್ಟ್ ಇದಕ್ಕೆ ಚೂರು ಫ್ಲೇಮ್ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಬಿಸಿ ಆಗುತ್ತೆ. ಆಮೇಲೆ ಬೇಕಾದ್ರೆ ಸಿಮ್ಮಿ ಮಾಡ್ಕೋಬೋದು. ಇದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ ಫಸ್ಟು. ಅದರಲ್ಲೇ ಹಾಕೊಳ್ಳಿ.
ಸೊ ಈಗ ಹೇಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಮಗು ಆಫೀಸು ಎಲ್ಲ? ಹಾಂ, ಬೆಳಿಗ್ಗೆ ಬಿಟ್ಟು ಹೋದರೆ ಅತ್ತೆ ನೋಡ್ಕೊಳ್ತಾರೆ, ಅತ್ತೆ ಮಗು ನೋಡ್ಕೊಳ್ತಾರೆ. ಸೊ ಹಾಗಾಗಿ ಅಷ್ಟು ಪ್ರೆಷರೈಸ್ ಆಗ್ತಾ ಇಲ್ಲ. ಯೂಶಲಿ ಅಜ್ಜಿಯಂದ್ರಿಗೆ ಅಂದರೆ ಮೊಮ್ಮಕ್ಕಳು ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ, ಹಾಗಾಗಿ ಯೋಚನೆ ಇಲ್ಲ. ಹೌದು, ಹಾಗಾಗಿ ಯೋಚನೆ ಇಲ್ಲ. ಇದು ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು ತುಂಬ ಫ್ರೈ ಆಗಬಾರ್ದು. ತಿನ್ನೋವಾಗ ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ಫ್ರೈ ಆಗಿಬಿಟ್ರೆ ಅದು ಫ್ಲೇವರೇ ಸ್ವಲ್ಪ ಡಿಫ್ರೆಂಟ್ ಆಗೋಗುತ್ತೆ. ಸೊ ಇವಾಗ ಹಾಫ್ ಬಾಯ್ಲ್ಡ್, ಹೌದು. ಸೊ ಇದನ್ನ ನೀವು ಬೇಕಂತಾನೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪೀಸಸ್ಸು. ಸೊ ಅದು ತಿನ್ನೋದಕ್ಕೆ ಸಿಗಲಿ ಅಂತ. ಸೊ ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಅದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಅದು ಫುಲ್ ಫ್ರೈ ಆಗಬೇಕು ಅಂತಂತೆ, ಅವ್ರವ್ರ ರುಚಿ. ಕೆಲವರು ಅಂದರೆ ಅದು ಗೋಲ್ಡನ್ ಕಲರೇ ಬರಬೇಕು ಅಂತ ಹುರಿತಾ ಇರ್ತಾರೆ, ಸ್ವಲ್ಪ ಹಸಿ ಇರಬೇಕು. ನನಗೆ ಪ್ರಿಫರಬಲಿ ನಾನು ಹಸಿ ಇರೋದನ್ನ ಇಷ್ಟ. ಎಷ್ಟೊಂದು ರುಚಿ, ಒಬ್ಬೊಬ್ರು ಬಾಯಿ ರುಚಿ ಇರ್ತಾರಲ್ಲ. ಹೌದು. ಮತ್ತೇನು ಹಾಕ್ತಿದ್ಯಾ? ಹಾಗೆ ಹಸಿ ಮೆಣಸಿನ್ಕಾಯಿ. ಇದು ಮಶ್ರೂಮ್ ಚಿಲ್ಲಿ ಆಗಿರೋದ್ರಿಂದ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋಬೇಕು. ಇಟ್ಸ್ ಅಗೇನ್ ಡಿಪೆಂಡ್, ಅವರವರ. ಕೆಲವ್ರು ಖಾರ ಜಾಸ್ತಿ ತಿನ್ನಲ್ಲ, ಕೆಲವ್ರು ತಿಂತಾರೆ. ಅಂದ್ರೆ ಚಿಲ್ಲಿ ಅಂದ್ರೆ ಸ್ವಲ್ಪ ಖಾರ ಮುಂದೆನೆ ಅಂತಾನೆ ಹೇಳ್ಬೋದಲ್ವಾ? ಸ್ವಲ್ಪ ಅದನ್ನ ಹುರಿಯೋದಾ? ಒಂದು ಹಾಫ್ ಬಾಯ್ಲ್ ಆಗಬೇಕು. ಹಾಫ್ ಬಾಯ್ಲ್ ಆಗುವಷ್ಟು ಹುರ್ಕೊಳ್ಳೋದು. ಈಗ ನೀವು ಹೇಳಿದ್ರೆ ಜಾಸ್ತಿ ಹುರಿಬಾರ್ದು ಅಂತ. ಹೌದು, ಜಾಸ್ತಿ ಹುರಿಬಾರ್ದು. ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಟೊಮ್ಯಾಟೊ ಪೇಸ್ಟ್, ಅದನ್ನ ಒಂದು ಸ್ವಲ್ಪ ಹಾಕೋಬೇಕು. ಏನಕ್ಕೆ ಹಾಕೋತೀವಿ ಇದನ್ನ ಅಂದರೆ ಒಂದೊಂದು ಸಾಸಿ ಫೀಲಿಂಗ್ ಬರಲಿ ಅನ್ನೋ ಕಾರಣಕ್ಕೆ ಹಾಕೊಳ್ತೀವಿ. ಸ್ವಲ್ಪ ನೀರು ಕೊಡಿ. ಈರುಳ್ಳಿ ಹೂ. ಈರುಳ್ಳಿ. ಯೂಶಲಿ ಇದೆಲ್ಲ ಗಾರ್ನಿಶಿಂಗ್ ಉಪಯೋಗಿಸ್ತಾರೆ. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಪರಿಮಳ ಬರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಖಾರನ ಅಥವಾ ಹೇಗೆ ಮೀಡಿಯಮ್? ಸ್ವಲ್ಪ ಖಾರನೇ, ಖಾರ ಜಾಸ್ತಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ನಾವು ಅದಕ್ಕೂ ಸಾಲ್ಟ್ ಹಾಕಿರ್ತೀವಿ, ಸೊ ನೋಡ್ಕೊಂಡು ಹಾಕೋಬೇಕು. ಇದಕ್ಕಾಗುವಷ್ಟು ಮಾತ್ರ ಸಾಲ್ಟ್ ಹಾಕೋಬೇಕು. ಮಶ್ರೂಮ್ ಈಗ ಇದೇನು ಎಣ್ಣೆಯಲ್ಲಿ ಕರಿದಿರುವಂತ? ಹೌದು. ಈ ಮಂಚೂರಿಯನ್ ಅಂತ ಮಾಡಿದ್ರೆ ಆಲ್ಮೋಸ್ಟ್ ಹೀಗೆ ಇರುತ್ತಲ್ವಾ? ಅಂದ್ರೆ ನೀವು ಹೇಳಿದಾಗೆ ಮಶ್ರೂಮ್ ಮಂಚೂರಿ ಅಂದ್ರೆ ಹೌದು, ಸಾಧಾರಣ ಇದೇ ತರನೇ, ಸ್ವಲ್ಪ ಬೇರೆ ತರ ಇದೆಯಾ? ಅದು ಸ್ವಲ್ಪ ಟೇಸ್ಟ್ ಪೌಡರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಕಲರ್ಸ್ ಯೂಸ್ ಮಾಡ್ತಾರೆ. ಮನೆಯಲ್ಲಿ ಮಾಡಿದ್ರೆ ಮೋರ್ ಆರ್ ಲೆಸ್ ಹೀಗೆ ಇರುತ್ತೆ. ಸ್ವಲ್ಪ ಇದು ಡ್ರೈನೆಸ್ ತರ ಡ್ರೈ ಇದೆ. ಏನಾದ್ರು ಸ್ವಲ್ಪ ಸಾಸಿ ಬೇಕು, ಸ್ವಲ್ಪ ಚೈನೀಸ್ ಏನಾದರೂ ಬೇಕು ಅಂತ ಅನ್ಸಿದ್ರೆ ಒಂದು ಖಾಲಿ ಬೌಲ್ ಕೊಡಿ. ಇದಕ್ಕೆ ಒಂದು ಹಾಫ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಒಂದು ಸ್ವಲ್ಪ ಅದನ್ನ ಕಲಿಸ್ಕೊಂಡು ಅದಕ್ಕೆ ಹಾಕ್ತೀರಾ? ಆಗ ನೀವು ಹೇಳಿದಾಗ ಸ್ವಲ್ಪ ಗ್ರೇವಿ ತರ ಬರುತ್ತೆ. ಅದು ಈ ಥರ ಮಾಡಿಕೊಂಡು ಏನೋ ಡ್ರೈ ಬೇಕು ಅಂದ್ರೆ ಅಷ್ಟೇ ಅಷ್ಟೇ. ಹೌದು. ಇನ್ನೂ ಸಾಸಿ ಬೇಕಂದ್ರೆ ನಾವಿನ್ನ ಜಾಸ್ತಿ ಹಾಕೋಬೇಕು, ಮತ್ತೆ ಬೇಡ ಅಷ್ಟೊಂದು ಸಾಸಿ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂಥರ ಗ್ರೇವಿ ತರ ಆಗ್ಬಿಡುತ್ತೆ, ಸೆಮಿ ಗ್ರೇವಿ ತರ ಆಗ್ಬಿಡುತ್ತೆ. ಸೊ ಇದು ಆಲ್ಮೋಸ್ಟ್ ಡನ್. ಸೊ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿದು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ನಾವು ಫ್ರೈ ಮಾಡಕ್ ಹೋಗಲ್ಲ. ಇದು ಆಲ್ಮೋಸ್ಟ್ ರೆಡಿ ಇದೆ. ಸೊ ಇದು ಇವಾಗ ಆಗಿದೆ. ಒಂದು ಸರ್ವಿಂಗ್ ಪ್ಲೇಟ್ ಕೊಡಿ.
ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ತಗೊಳ್ಳಿ, ಮಶ್ರೂಮ್ ಚಿಲ್ಲಿ. ಓಕೆ, ಟೇಸ್ಟ್ ಮಾಡೋದು ಬೇಡವಾ? ಅಯ್ಯೋ ಖಂಡಿತ. ತಗೊಳ್ಳಿ ಅಂತ ಮಾತ್ರ ಕೊಟ್ರಿ. ತಗೊಂಡು ತಿಂದು ಹೇಳಿ. ಖಂಡಿತವಾಗ್ಲೂ ಹೇಳ್ತೀನಿ. ಮಶ್ರೂಮ್ ಅಂದರೆ ನನಗೆ ತುಂಬಾ ಇಷ್ಟ ಆ್ಯಕ್ಚುಲಿ. ಅದು ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಇದೆ. ನಿಜ ಫಸ್ಟ್ ಇಂಪ್ರೆಷನ್ನು ಏನದು ಬೆಸ್ಟ್ ಇಂಪ್ರೆಷನ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು. ಹೊರಗಡೆ ತುಂಬ ಕ್ರಿಸ್ಪಿನೆಸ್ ಇದೆ, ಒಳಗಡೆ ಸಾಫ್ಟ್ ಆಗಿದೆ, ಮೈಲ್ಡ್ ಆಗಿ ಇದೆ, ತುಂಬ ಸ್ಪೈಸಿನೂ ಇಲ್ಲ, ಬಹಳ ರುಚಿಯಾಗಿದೆ. ಏನದು ಇಷ್ಟೆಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂಥರ ರೆಸ್ಟೋರೆಂಟ್ ಸ್ಟೈಲು, ಹೋಟೆಲ್ ಸ್ಟೈಲ್ ಮಾಡಿದ್ದೀರಾ. ಆದರೆ ನೀವು ಹೇಳ್ದಂಗೆ ಅದರಲ್ಲಿ ಬೇರೆ ಏನೇನೋ ಹಾಕಿರ್ತಾರೆ, ಬಣ್ಣ ಹಾಕಿರ್ತಾರೆ, ಅದೇನೂ ಇಲ್ಲದೆ ತುಂಬ ಚೆನ್ನಾಗಿ, ನೋಡಿದ್ರೇ ತುಂಬ ಚೆನ್ನಾಗಿದೆ, ತಿಂದರೆ ಇನ್ನೂ ಚೆನ್ನಾಗಿದೆ. ಭಾಳ ಚೆನ್ನಾಗಿ ಮಾಡಿದ್ದೀರಾ, ಮೈಲ್ಡ್ ಆಗಿದೆ, ಮಕ್ಕಳಿಗೆ ಎಲ್ಲರೂ ಅಮ್ಮಂದರು ಮಾಡಿಕೊಡ್ಬೋದು, ಸೇಫಾಗಿ ಕೂಡ, ಏನು ತೊಂದರೆ ಇಲ್ಲ. ತುಂಬ ರುಚಿಯಾಗಿ ಮಾಡಿಕೊಟ್ಟಿದ್ದೀರಾ. ಮಾಡುವ ವಿಧಾನವನ್ನು ಚೆನ್ನಾಗಿ ವಿವರಣೆ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮಶ್ರೂಮ್ ಚಿಲ್ಲಿಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.